ಹೇಳ್ಬೋದ್ರಿ? ಭಾರತ ಚುನಾವಣಾ ಆಯೋಗವು 14/5/2025 ಪತ್ರಿಕಾ ಪ್ರಕಟಣೆಯ ಮೂಲಕ ಕರ್ನಾಟಕವೂ ಸೇರಿದಂತೆ ಇನ್ನು ಉಳಿದ ರಾಜ್ಯಗಳಲ್ಲಿ SIR ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋದಕ್ಕೆ ಒಂದು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅರ್ಹತಾ ದಿನಾಂಕ 1/10/2026 ಇರುತ್ತದೆ. 18 ವರ್ಷ ಯಾರ್ಯಾರಿಗೆ ಆಗ್ತದೋ ಭಾರತೀಯ ಪೌರರಿಗೆ ಅವರೆಲ್ಲರೂ ಕೂಡ ಮತದಾರರ ಪಟ್ಟಿಯನ್ನು ಸೇರಿಕೊಳ್ಳೋದಕ್ಕೆ ಅವಕಾಶ ಇದೆ. 30/6/2026ರಿಂದ 29/7/2026ವರೆಗೂ ನಮ್ಮ BLOಗಳು ಪ್ರತಿ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಅದೆಲ್ಲ ಡೀಟೇಲ್ಸ್ ಫಿಲಪ್ ಮಾಡಿಕೊಂಡು ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ತಮಗೆ ಸಹಾಯವನ್ನು ಮಾಡ್ತಾರೆ. ಎಲ್ಲರೂ ಕೂಡ ಬಂದಿರತಕ್ಕಂಥ BLOಗಳಿಗೆ ಸಹಕಾರವನ್ನು ಕೊಡಬೇಕು. ಅದೇ ರೀತಿ ಪೊಲಿಟಿಕಲ್ ಪಾರ್ಟಿಯಿಂದ ಬರ್ತಕ್ಕಂಥ BLAಗಳು ಕೂಡ ನಮ್ಮ BLOಗಳಿಗೆ ಸಹಕಾರವನ್ನು ಕೊಟ್ಟು ಯಾವುದೇ ಅರ್ಹ ಮತದಾರ ಪಟ್ಟಿಯಿಂದ ಬಿಟ್ಟು ಹೋಗದೇ ಇರೋದಕ್ಕೆ ಈ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಸಹಕಾರ ಕೊಡಬೇಕಂತ ನಾನು ಕೋರ್ಕೊಳ್ತೀನಿ. ಅವರ ಹೆಸರು ಮತ್ತು ಮೊಬೈಲ್ ನಂಬರ್ ಪ್ರಿಂಟ್ ಆಗಿ ಬರ್ತದೆ ಅವ್ರ ಕಡೆ. ಈಗ ನಿಮಗೆ ಸಪೋಸ್ ನಾನು ವೋಟರ್ದೇನೆ, ನನಗೆ ಬಂತು, ನನಗೆ ಸಂಬಂಧಪಟ್ಟ BLO ಯಾರು, ಅವನ ನಂಬರ್ ಏನು ಅಂತ ಬರ್ತದೆ. ಅದಕ್ಕೆ ನಾವು 1315 ಮತಗಟ್ಟೆ ಇದಾವೆ ನಮ್ಮಲ್ಲಿ. ಅದರಲ್ಲಿ ಕೆಲವೊಬ್ಬರು ರಿಟೈರ್ ಆಗಿದ್ರು, ಕೆಲವರು ಟ್ರಾನ್ಸ್ಫರ್ ಆಗಿದ್ರು, ಕೆಲವರು ಪ್ರಮೋಷನ್ ಆಗಿದ್ರು, ಸುಮಾರು 102. ಅದನ್ನು ಕೂಡ ನಾವು ಚೇಂಜಸ್ ಮಾಡಿ ತೊಗೊಂಡಿದ್ದೀವಿ ಕಳಿಸ್ಕೊಟ್ರೋಲಿಗೆ. ಸೊ ಅದನ್ನು ನಾವು ರೆಡಿ ಮಾಡಿಟ್ಕೊತೀವಿ. ಸೊ ಪ್ರತಿಯೊಂದು ಫಾರ್ಮಲ್ಲೂ ಕೂಡ ಮತಗಟ್ಟೆ ಅಧಿಕಾರಿಗೆ BLOದು ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ಯಾಕಂದರೆ ನಿಮ್ಗೆ ಇವರು ಬಂದು ಕೊಟ್ಟು ಹೋದ್ಮೇಲೆ ಏನಾದರೂ ಡೌಟ್ ಇದ್ದರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಇನ್ನು ಕೆಳಗಡೆದು ಯಾರು ಮತದಾರರಾದಾರ ಅವರ ಹೆಸರು, ಅವ್ರ ಎಪಿಕ್ ಮತ್ತು ಅಡ್ರೆಸ್ ಇದು ಕೂಡ ಪ್ರಿಂಟ್ ಆಗಿ ಬರ್ತದೆ. 2025 ಮತಗಟ್ಟೆಯೊಳಗೆ ಏನಿತ್ತೋ ಅದು ಪ್ರಿಂಟಾಗಿ, ಮತದಾರರ ಪಟ್ಟಿಯೊಳಗೆ ಏನಿತ್ತೋ ಅದು ಪ್ರಿಂಟಾಗಿ ಬರ್ತದೆ. ಅದೇ ರೀತಿ ಯಾವ ವಿಧಾನಸಭಾ ಕ್ಷೇತ್ರದ ಯಾವ ಭಾಗದ ಯಾವ ಕ್ರಮ ಸಂಖ್ಯೆಯಲ್ಲಿದೆ ಅನ್ನೋದು ಕೂಡ ಪ್ರಿಂಟ್ ಆಗಿ ಬರ್ತದೆ. ನೆಕ್ಸ್ಟ್ QR ಕೋಡ್ ಇದೆ. QR ಕೋಡ್ ಈಸ್ ಯುನಿಕ್. ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮ್ಗೂ ಪ್ರತಿಯೊಬ್ಬ ವ್ಯಕ್ತಿಗೂ QR ಕೋಡ್ ಯುನಿಕ್ ಆಗಿ ಬರ್ತದೆ. ಸೊ ಬೇರೆದ್ದು ಕೊಡೋಕ್ಕೆ ಬರೋಲ್ಲ. ಇಲ್ಲಿ ಏನು ಬಂದಿದೆ ಇದನ್ನೇ ಕೊಡಬೇಕು. ಹಳೆ ಫೋಟೋ ಪ್ರಿಂಟ್ ಆಗಿ ಬರ್ತದೆ. 2025 ರೋಲ್ನಾಗಿದೆ ಪ್ರಿಂಟ್ ಆಗಿ ಬರ್ತದೆ. ಹೊಸ ಫೋಟೋ ನೀವು ಕೊಡೋದಕ್ಕೆ ಅವಕಾಶ ಇದೆ. ಕೆಲವರೆಲ್ಲ ಹಳೆ ಕಾಲೇಜ್ನಾಗಿದ್ದು ಅವಾಗಿಂದ. ಸೊ ಒಂದು ಹೊಸ ಫೋಟೋ ಕೊಡ್ಬೋದು. ನಿಮ್ಮ ಇಲ್ಲ ಅಂದ್ರೂ BLO ಆ್ಯಪಲ್ಲಿ ಅವರಿಗೆ ಕ್ಯಾಪ್ಚರ್ ಮಾಡೋಕ್ಕೆ ಅವಕಾಶ ಇದೆ. ಸೊ BLOಗಳಿಗೆ ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ. ಅವರು ಕ್ಯಾಪ್ಚರ್ ಮಾಡಿ ಫೋಟೋ ತಗೊಳ್ತಾರೆ. ಇದಾದಮೇಲೆ ಈ 2 ಕ್ವಾರ್ಟರ್ ಕೆಳಗಡೆ ಡೀಟೇಲ್ಸ್ ಆಫ್ ಎಲೆಕ್ಟರ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ ದ ಲಾಸ್ಟ್ SIR. ಹಿಂದಿನ SIR ಅಲ್ಲಿ ಏನಿತ್ತು ಅನ್ನೋದನ್ನು ಬರೀಬೇಕು. ಹೆಸರು, ಎಪಿಕ್ ನಂಬರ್ ಇರಬೇಕು, ಸಂಬಂಧಿಕರ ಹೆಸರು, ಸಂಬಂಧ, ಯಾವ ಜಿಲ್ಲೆ, ಯಾವ ರಾಜ್ಯ, ಯಾವ ವಿಧಾನಸಭಾ ಕ್ಷೇತ್ರ, ಅದರಲ್ಲಿ ಭಾಗ ಸಂಖ್ಯೆಯನ್ನು, ಕ್ರಮ ಸಂಖ್ಯೆಯನ್ನು. ಅವ್ರದ್ದಿಲ್ಲ ಅಂದರೆ ರಿಲೇಟಿವ್ದನ್ನು ಬರೆದು ಕೊಡೋದಕ್ಕೆ ಹಿಂದಿದ್ದದ್ದು ಏನೇನು ಡೀಟೇಲ್ಸ್ ಇದೆಯೋ ಕೊಡ್ತಾರೆ. ಈ ನಮ್ಮ ಮ್ಯಾಪಿಂಗ್ ಮಾಡಿದ್ದು ಅದಕ್ಕೆ ಅನುಕೂಲ ಆಗ್ತದೆ. ಈಗ ನಾವೇನು ಮ್ಯಾಪಿಂಗ್ ಮಾಡಿ ಇಟ್ಕೊಂಡಿದ್ದೀವಿ, BLO ಹತ್ರ ಎಲ್ಲ ಡೀಟೇಲ್ಸ್ ಇದೆ. ಮ್ಯಾಪ್ ಮಾಡಿದವ್ರಿಗೆ ಕೆಲವೊಬ್ರಿಗೆ ಅವ್ರಿಗೂ ಗೊತ್ತಿದೆ, ಇಲ್ಲಾಂದ್ರೆ BLO ಹತ್ರ ಇದೆ. ಇವ್ರು ಕುತ್ಕೊಂಡು ಅಲ್ಲಿ ಅವ್ರಿಗೆ ಗೈಡ್ ಮಾಡಿ ಇದನ್ನೆಲ್ಲ ಫಿಲಪ್ ಮಾಡಿಸ್ತಾರೆ. ಮತದಾರರಿಗೆ ಗೈಡ್ ಮಾಡಿ ಫಿಲಪ್ ಮಾಡಿಸ್ತಾರೆ. ಅದಾದಮೇಲೆ ಕೆಳಗಡೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಇದೆ. ಆಧಾರ್ ನಂಬರ್ ಕೊಡ್ಬೋದು, ಬಿಡ್ಬೋದು. ಮೊಬೈಲ್ ನಂಬರ್, ಫಾದರ್ ಹೆಸರು ಮತ್ತು ಅವ್ರ ಎಪಿಕ್ಕು, ತಾಯಿ ಹೆಸರು, ಗಂಡ ಅಥವಾ ಹೆಂಡತಿ ಹೆಸರು, ಅದೆಲ್ಲ ಕೊಡೋದಕ್ಕಿದೆ. ಇದಾದ ಮೇಲೆ 3 ಡಿಕ್ಲರೇಷನ್ಸ್ ಇದೆ ಕೆಳಗಡೆ. 1, 2. ಒಂದನೇದ್ದು, ನಾನು ಬೇರೆ ಯಾವುದೇ ದೇಶದ ಪೌರತ್ವವನ್ನು ಸ್ವೀಕರಿಸಿರುವುದಿಲ್ಲ. ದಿಸ್ ಇಸ್ ದ ಫಸ್ಟ್ ಡಿಕ್ಲರೇಷನ್. ಎರಡನೇದು, ನನ್ನ ಹೆಸರು ಇಲ್ಲಿ ಹೊರತುಪಡಿಸಿ ಬೇರೆ ಎಲ್ಲೂ ಇಲ್ಲ, ಬೇರೆ ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ. ಮೂರನೇದು, ನಾನು ಮೇಲೆ ಕೊಟ್ಟಿರೋ ಎಲ್ಲ ಸ್ಟೇಟ್ಮೆಂಟ್ ಸರಿ ಇದೆ. ಅಕಸ್ಮಾತ್ ತಪ್ಪಿದ್ರೆ ನನಗೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1931 ಪ್ರಕಾರ ನೀವು ಪನಿಷ್ ಮಾಡ್ಬೋದು. ಅದರ ಪನಿಷ್ಮೆಂಟ್ 1 ವರ್ಷ ಅಥವಾ ದಂಡ ಅಥವಾ 2 ಇದೆ ಅಂತ. ಈ 3 ಡಿಕ್ಲರೇಷನ್ ಕೊಡಬೇಕು. ಇತ್ತೀಚೆಗೆ ತಮಿಳುನಾಡಲ್ಲಿ ವೋಟ್ ಹಾಕಿ 3 ಜನ US ಜನ ಹೋಗ್ತಾ ಇದ್ರು. ಅಲ್ಲಿ ಕಸ್ಟಮ್ಸ್ ಆಫೀಸರ್ ಅವ್ರು ಇಂಡೆಲಿಬಲ್ ಲಿಂಕ್ ನೋಡಿ ಎಲ್ಲಿ ಹೋಗಿದ್ರೆ ವೋಟ್ ಹಾಕಿ ಬಂದ್ರಿಂದ ಮತ್ತು ಪಾಸ್ಪೋರ್ಟ್ US ಇದೆಯಲ್ಲ ಅಂತೇಳಿ ಆಮೇಲೆ ಅದು ರಿಪೋರ್ಟ್ ಅವ್ರು 3 ಮಂದಿ ಮೇಲೂ ಕೂಡ FIR ಆಗಿದೆ. US ಸಿಟಿಜನ್ಸ್ ಇದ್ದರು, ಇಲ್ಲಿ ವೋಟರ್ ಲಿಸ್ಟಲ್ಲಿ ಇಟ್ಕೊಂಡು ವೋಟ್ ಹಾಕಿದ್ದಾರೆ. ಈ ಡಿಕ್ಲರೇಷನನ್ನು ಕೆಳಗಡೆ ಇದೆ ನೋಡಿ. ಪ್ರತಿಯೊಂದು ಡಿಕ್ಲರೇಷನ್ನು ಸಿಗ್ನೇಚರ್ ಆರ್ ಲೆಫ್ಟ್ ಸಮ್ ಇಂಪ್ರೆಷನ್ ಆಫ್ ಇಲೆಕ್ಟರ್ ಆರ್ ಎನಿ ಅಡಲ್ಟ್ ಫ್ಯಾಮಿಲಿ ಮೆಂಬರ್ ವಿತ್ ಡೇಟ್. ಈಗ ಸಪೋಸ್ ನಮ್ಮ ಮನೆಯಲ್ಲಿ ಬಂದು ನನ್ನ ಪರವಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ ಯಾರಾದರೂ ಕೊಡ್ಬೋದು, ಡೀಟೇಲ್ಸನ್ನು ಫಿಲಪ್ ಮಾಡಿ ಕೊಡ್ಬೋದು. ಸಂಬಂಧ ಏನು ನನ್ನ ಜೊತೆಗೆ ಅಂತೇಳಿ ಸೈನ್ ಮಾಡಿ ಕೊಡಬೇಕು. ಇದ್ರ ಕೇಸಲ್ಲೂ ಹಾಗೆ ಆಗಿತ್ತು. ಅವ್ರ ಪರವಾಗಿ ಯಾರೋ ಅವ್ರ ಬ್ರದರ್ಸ್ ಕೊಟ್ಟಿದ್ರು.
ಓಟ್ ಹಾಕಿದ್ರಲ್ಲ ತಮಿಳ್ನಾಡಲ್ಲಿ, ಅವ್ರ ಬ್ರದರ್ಸ್ ಕೊಟ್ಟಿದ್ರು. ಸೊ ಹಾಗಾಗಿ ಯಾರಾದರೂ ಈಗ ಓದಕ್ಕೆ ಹೋಗಿರ್ತಾರೆ ಮಕ್ಕಳು, ಇನ್ನೊಬ್ಬರು ಯಾರು ಉದ್ಯೋಗಕ್ಕೆ ಹೋಗಿರ್ತಾರೆ, ವ್ಯಾಪಾರಕ್ಕೆ ಹೋಗಿರ್ತಾರೆ, ಹಾಸ್ಪಿಟಲೈಸ್ ಆಗಿರ್ತಾರೆ, ಅಂಥ ಕೇಸಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ ಒಬ್ಬರು ಇದನ್ನೆಲ್ಲ ಫಿಲಪ್ ಮಾಡಿ ಸೈನ್ ಮಾಡಿ ಕೊಟ್ಟರೆ ಸಾಕು. ಅವರೇ ಕೊಡ್ಬೇಕಂತ. ಈ ನಮ್ಮ ಫ್ಯಾಮಿಲಿ ಒಳಗೆ ಇರೋರು ಎಲ್ಲರಿಗೂ ಒಬ್ಬರೇ ಫಿಲಪ್ ಮಾಡಿ ಕೊಡೋದಕ್ಕೂ ಕೂಡ ಅವಕಾಶ. ಫ್ಯಾಮಿಲಿ ಯಾರು ಸೈನ್ ಮಾಡ್ತಾರೆ ಅವರು ರೆಸ್ಪಾನ್ಸಿಬಲ್. ಸೊ ಇದಾದ ಮೇಲೆ ಕೆಳಗಡೆ BLO's ಒಂದು ಅಂಡರ್ಟೇಕಿಂಗ್ ಇದೆ. ಮೇಲೆ ಕೊಟ್ಟಿರೋ ಎಲ್ಲವನ್ನು ಪರಿಶೀಲಿಸಿ ಸರಿ ಇದೆ ಅಂದರೆ ನಾನು ಸೈನ್ ಮಾಡ್ತೀನಿ. ಸೊ BLO ವಿಲ್ ಆಲ್ಸೋ ಬಿಕಮ್ ರೆಸ್ಪಾನ್ಸಿಬಲ್. ಸೊ ಈ ರೀತಿ ಪ್ರತಿಯೊಬ್ಬರಿಗೂ ನಾವು ಕೊಡ್ತೀವಿ. BLOಗಳು ಏನು ಮಾಡ್ತಾರೆ, ಮನೆ ಮನೆಗೆ ಹೋಗಿ ಕೊಡಲೇಬೇಕು ಅಂತ, ಕಂಪಲ್ಸರಿ ಡೋರ್ ಸ್ಟೆಪ್ಪಿಗೆ ಹೋಗಿ ಕೊಡಬೇಕು. ಈಗ ನಿಮ್ಮ ಮನೆಗೆ ಬಂದು ಕೊಡ್ತಾರೆ. ಕೊಟ್ಟ ಮೇಲೆ ನೀವು ಆಯಿತು ನಾನು ಫಿಲಪ್ ಮಾಡಿ ಆಮೇಲೆ ಕೊಡ್ತೀನಿ ಅಂದರೆ ಒಂದು 3 ದಿವಸ ಬಿಟ್ಟು ಕೊಡ್ತಾರೆ. ಇಲ್ಲ ಕುತ್ಕೊಂಡು ನೀವು ಫಿಲಪ್ ಮಾಡ್ಕೊಂಡು ಹೋಗ್ಬೋದು ಅಂತ ನೀವು ಸಹಕಾರ ಕೊಡ್ತೀರಿ ಅಂತ ಕುತ್ಕೊಂಡು ಎಲ್ಲ ಫಿಲಪ್ ಮಾಡ್ಕೊಂಡೇ ಕಲೆಕ್ಟ್ ಮಾಡ್ಕೊಂಡು ಸರ್ 2002 ಪ್ರಶ್ನೆ ಆಮೇಲೆ ಮಾತಾಡೋಣ ಅಂತ ಮೊದಲು ಮುಗಿಸ್ಬಿಡಿ ಸರ್. ಇದು ಸರ್ ಶಿಫ್ಟಿಂಗ್ ಸರ್ ಡಿಕ್ಲರೇಷನ್ ಫಾರಮ್ ಕೊಟ್ಟಿರೋದು ಸರ್ 6 from 8 ಫಾರ್ ಎನ್ರೋಲ್ಮೆಂಟ್. ಓಕೆ, ಅದನ್ನು ಹೇಳ್ತೀನಿ. 6, 7, 8 ಅದನ್ನು ನಾನು ಈಗ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಅದು ಕಂಟಿನ್ಯೂ ಮಾಡಿಬಿಡ್ತೀನಿ. ನಿಮ್ಮ ನೋಟ್ ಮಾಡಿಟ್ಕೊಂಡು ನಿಮ್ಮ ಕ್ವಶನ್ಗೆ ಆನ್ಸರ್. ಫಾರ್ಮ್ 6 ಅಂದರೆ ಅಡಿಷನ್, ಹೆಸರು ಸೇರಿಸೋದು. ಫಾರ್ಮ್ 7 ಅಂದರೆ ಡಿಲೀಷನ್. ಫಾರ್ಮ್ 8 ಅಂದರೆ ಕರೆಕ್ಷನ್. ನೀವು ADC ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಅದು ನೆನಪು ಎಲ್ಲ ಅಡಿಷನ್ ಡಿಲೀಷನ್ ಕರೆಕ್ಷನ್. ಓಕೆ, ಸೊ ಅಡಿಷನ್, ಡಿಲೀಷನ್, ಕರೆಕ್ಷನ್ ಈ ಮೂರನ್ನು ಕೂಡ ಅದರಲ್ಲಿ ಮಾಡೋದಕ್ಕೆ ಈಗ ನಾವೇನು ಮಾಡ್ತೀವಿ ಅಂದರೆ 16ಕ್ಕೆ ರೋಲ್ ಫ್ರೀಸ್ ಆಗ್ತಾ ಇದೆ. 6ನೇ ತಾರೀಕುವರೆಗೂ ಬರೋ ಎಲ್ಲ ಅಪ್ಲಿಕೇಶನ್ಸನ್ನು ನಾವು ತೊಗೊಂಡು ಪ್ರೊಸೆಸ್ ಇನ್ನೂ ಈಗ ಬರ್ತಾ ಇರೋದು ಈಗ ತೊಗೊಳ್ತಾ ಇದ್ದೀವಿ. 6ನೇ ತಾರೀಕುವರೆಗೂ ತೊಗೋತೀವಿ. ಈ ತಿಂಗಳು 16ಕ್ಕೆ ಫ್ರೀಸ್ ಆಗ್ತೈತೆ ರೀ. ಯಾಕಂದ್ರೆ ಅದನ್ನು ನಾವು ಪ್ರಿಂಟ್ ಮಾಡಬೇಕು ಪ್ರತಿಯೊಬ್ಬರಿಗೂ. ರೋಲ್ ಫ್ರೀಸ್ ಆದಮೇಲೆ ಅದ್ರ ಪ್ರಕಾರನೇ ಪ್ರಿಂಟ್ ಆಗಿ ಬರ್ಬೇಕು ಎನ್ಯುಮರೇಷನ್ ಫಾರ್ಮ್. ಅದಕ್ಕೊಂದು 10 ದಿವಸ ಬೇಕು ಎಲ್ಲ ಮಾಡೋದು. ಸರ್ ಈಗ ನಮ್ಮದು ರಾಯಚೂರಲ್ಲಿ ಐತಲ್ಲ ಸರ್, ಇಲ್ಲಿ ತೊಗೊಂಡು ಅದಕ್ಕೆ ಕೇಳಿ ನೀವು ಕೊಡಿ, ಇಲ್ಲಿ ಅಲ್ಲೇ ಕೊಡ್ಬೇಕು ಸರ್ ಟೀಚರ್ ಅಲ್ಲಿ. ಇಲ್ಲಿ ಫಾರ್ಮ್ 6 ಕೊಡಿ, ನಿಮ್ಮ ಎಲ್ಲಿ ಐತಿ ಇಲ್ಲಿ ಕೊಟ್ಬಿಡಿ. ಆಮೇಲೆ ನಿಮ್ಮ ಚಾಯ್ಸ್ ಇದೆ, ಬೇಕಾದ್ರೆ ಅಲ್ಲೇ ಇಟ್ಕೊಳ್ಳೋದು ಇಟ್ಕೊಳ್ಳಿ. ಅಲ್ಲೇ ಓಕೆ ಸರ್, ಇಲ್ಲೇ ನಿಮ್ಮ ಚಾಯ್ಸ್, ನಿಮ್ಮ ಚಾಯ್ಸ್. ಇಲ್ಲೇ ಅದೇ ಸರ್. ಕೊಪ್ಪಳ ಮತ್ತು ಹೊರತಕ್ನಾಳ 2 ಕಡೆ ಇದೆ. ಚಾಯ್ಸ್ ಹೊರತಕ್ನಾಳ ಸರ್ ಅಲ್ಲಿಂದ ಎಲ್ಲಿ ನಮಗೂ ಹಂಗಾಗಿದೆ ಸರ್.